ಗೈಸ್ ವೆಲ್ಕಮ್ ಬ್ಯಾಕ್ ಅಗೈನ್ ಫ್ರೀ ಫ್ಲೈ. ಅಕ್ಕನ ಬಿಸಿಲಲ್ಲಿ ನಿಂತು ಸಾಕಾಗೋಯ್ತು. ಫುಲ್ ಮಸ್ತಾಗಿ ಆಡ್ತಾಯಿದ್ದಾವೆ ಅಂದ್ಕೊಳ್ಳಿ ಅಕ್ಕಿಗೆ ಗ್ಲೈಡ್ ಮಾಡಿಕೊಂಡು. ನಾನಂತೂ ಬಿಸಿಲಲ್ಲಿ ಬೆಂದು ಕರಿ ನಾಯಿ ಥರ ಇದೆ. ನಮ್ಮ ಮನೇಲಂತೂ ಚಪ್ಪಲಿ ಹೊಡಿತಾರೆ. ಏನು ಹಿಂಗೆ ಬಿಸಿಲಲ್ಲಿ ಹೋಗಿ ಸುತ್ತೀಯಾ, ಅಕ್ಕಿಗಳ ಹತ್ರ ನಿಂತ್ಕೊಂತೀಯಾ, ಬಿಸಿಲಲ್ಲಿ ಒಳ್ಳೆ ಹಿಂಗಾಗಿ ಹೋಗಿದೆಯಲ್ಲ ಅಂತ ಬೈತಾರೆ. ಯಾವ್ದಾನ ಗರ್ ಸೋಪ್ ಅವ್ರು ನೋಡ್ತಾ ಇದ್ರೆ ಒಂದು ಸೋಪ್ ಕಳಿಸ್ರಿ, ಎಲ್ಲ ಟ್ಯಾನ್ ಎಲ್ಲ ರಿಮೂವ್ ಮಾಡ್ತೀನಿ ನಾನು. ಬೇಗ ಒಂದು ಸೋಪ್ ಕಳಿಸ್ಕೊಡ್ರಿ ನನಗೆ. ವಯಸ್ಸು ಅಕ್ಕಿಗಳು ನೆಕ್ಸ್ಟ್ ಲೆವೆಲಾಗಿ ಆಡ್ತಾಯಿದ್ದಾವೆ. ಮೊನ್ನೆ ನೋಡಿರ್ತೀರ ಎಲ್ಲ ಈ ಲೆವೆಲಲ್ಲಿ ಆಡ್ಕೊಂಡಿದ್ವು. ಇವತ್ತು ಮಾತ್ರ ಸಖತ್ತಾಗಿ ಆಡ್ತಾಯಿದ್ದಾವೆ ನೋಡಿರಿ. ಇಲ್ಲೊಂದು ಪಟ್ಟ ಆಡ್ತೈತೆ, ಇದು ಇನ್ನೂ 0 ಕಳ್ಳಿ ಪಟ್ಟ. ಇದೊಂದು ಪಟ್ಟನ ಇನ್ನೂ ಇವಾಗ ಕ್ಯಾಮ್ರಾ ವಿಸಿಬಿಲಿಟಿ ಬರ್ತಾಯಿದೆ. ಅವಾಗೆಲ್ಲ ಆವಾಗ ಒಂದು 20 ನಿಮಿಷ ಮುಂಚೆ ನೋಡಿ ಒಂದು ರಾಕೆಟ್ ಥರ ಹೋಯ್ತಾ ಸುಯಿ ಅಂತ. ಇನ್ನೊಂದು 20 ನಿಮಿಷ ಹಿಂದೆ ವಿಸಿಬಿಲಿಟಿನೇ ಇದ್ದಿಲ್ಲ ಕ್ಯಾಮ್ರಾಗೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ತುಂಬ ಹೈಟಲ್ಲಿ ಆಡ್ತಾಯಿತ್ತು. ಇವಾಗ ಟೈಮ್ ಆಗೋಯಿತು, ಒಂದು 20 ನಿಮಿಷ ಮೇಲೆ ಆಡಿದ್ದಾವೆ ನೋಡಿ. ಪಲ್ಲನೂ ಸರಿಯಾಗಿ ಪಲ್ಲ ಹೋಗ್ತೈತೆ ಅಂದ್ಕೊಳ್ಳಿ. ಆ ಪಟ್ಟ ಮಾತ್ರ ನೆಕ್ಸ್ಟ್ ಲೆವೆಲ್ಲು. ಪಲ್ಲ ಅಲ್ಲಿ ಗಂಟೆ ಹೋಗ್ತೈತೆ. ಕಾಣಿಸ್ತಾ ಇರ್ಬೋದು ನಿಮ್ಗೆ, ಮೇ ಬಿ ಕಾಣಿಸ್ತಾ ಇರ್ಬೋದು, ಕಾಣಿಸ್ತೈತಲ್ಲ ಗೊತ್ತಿಲ್ಲ. ಬಟ್ ಆ ಬಿಲ್ಡಿಂಗ್ ಏನು ಕಾಣಿಸ್ತೈತೆ ನೋಡಿ, ಆ ಬಿಲ್ಡಿಂಗಿಂತ ಹಿಂದೆ ಹೋಗ್ತೈತೆ ಪಲ್ಲ. ಅದು ಅಲ್ಲಿ ಹೋಗ್ಬಿಟ್ಟು ಬರ್ತೈತೆ, ಅಲ್ಲಿ ತಿರುಗ್ತೈತೆ ನೋಡಿರಿ. ಇರಿ ಕಾಣಿಸ್ತಾ, ನನಗೆ ಮಿಸ್ ಆಗೋಯ್ತು ಅಕ್ಕಿ. ಇಲ್ಲಿ ಬಂತು ನೋಡ್ರಿ, ಕಾಣಿಸ್ತಾ. ಅಲ್ಲೋಗಿ ತಿರ್ಕೊಂಬರ್ತೈತೆ ಅಕ್ಕಿ. ಗೈಸ್, ಶೋಕ್ ನೀಡ್ಸ್ ಪೇಷನ್ಸ್ ಇದ್ದರೆ ಸಕ್ಸಸ್ ಆಗೇ ಆಗುತ್ತೆ. ಅಕ್ಕಿ ಆಡ್ತಾನೆ ಇದ್ದಿಲ್ಲ, ನೀವು ನೋಡ್ತಾ ಇದ್ರಿ. 5 ನಿಮಿಷ 10 ನಿಮಿಷ ಅಷ್ಟೇ ಆಡ್ತಾ ಇದ್ದಿದ್ದು ಅಕ್ಕಿ. ಅದು ಆ ಅಕ್ಕಿನ ಇವಾಗ 20-30 ನಿಮಿಷ ಮೇಲೆ ಆಡೋಕ್ಕೆ ಬಂತು. ಅದನ್ನು ಏಟು ಕೂಡ ಎತ್ಕೊಂಡಿಲ್ಲ. ನಾನು ಹೇಳಿದೆ ನಿಮಗೆ, ಏಟು ಎತ್ಕೊಂಡ್ರೆ ಅಕ್ಕಿ ಆಟನೇ ಚೇಂಜ್ ಮಾಡುತ್ತೆ ಅಂತ. ಅದು ಒಂದೇ ಒಂದು ತಿರುವಾಕಕ್ಕೆ ಸ್ಟಾರ್ಟ್ ಮಾಡೈತಿ. ಇವಾಗ ತಿರುವಾಕಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಆಟ ಚೇಂಜ್ ಅಕ್ಕಿದು. ಇನ್ನು ಗಟ್ಟಿ ಏಟು ಹೊಡೆದ್ರೆ ಇನ್ನೂ ಚೇಂಜ್ ಆಗುತ್ತೆ ಅಕ್ಕಿಗಳ ಆಟ. ಜಡ್ಜ್ ಮಾಡೋಕ್ಕಾಗಲ್ಲ. ಗಟ್ಟಿ ಏಟು ಹೊಡೆದು ಬಿದ್ದರೂ ಹೋಗ್ಬೋದು ಅಕ್ಕಿಗಳು ಕೆಲವೊಂದು, ಇಲ್ಲ ಗಟ್ಟಿ ಏಟು ಹೊಡೆದು ಇನ್ನು ಆಡೋಕ್ಕೆ ನಿಂತ್ಕೊಬೋದು. ಸೊ ಈ ಥರ ವೇರಿಯೇಷನ್ಸ್ ಇರುತ್ತೆ ನಮ್ಮ ಶೋಕಲ್ಲಿ. ಎಲ್ಲಪ್ಪ ಹೋದ್ವು ಅಕ್ಕಿಗಳು. ಫುಲ್ ಹೈಟ್ ನಾನು ಆಗೋದ್ವಾ? ಇಲ್ಲ, ವಾಪಸ್ ಹೈಟ್ ಆಗೋದು ಡೌಟು. ಯಾಕಂದರೆ ಕೆಳಗೇನೆ ಆಡ್ತಾಯಿದ್ವು ಜಾಸ್ತಿ. ಅವಾಗಿಂದ ಹೈಟಲ್ಲಿ ಇದ್ವಲ್ಲ, ಹಂಗೆ ಸೀರಿಯಸ್ ಆಗಿ ಕಾಣಿಸ್ತಿಲ್ಲ. ಎಲ್ಲ ಇಲ್ಲಿ ಬರ್ತೈತೆ ನೋಡಿರಿ. ನಾನು ಬಿಲ್ಡಿಂಗ್ ಮೇಲೆ ವಾಚ್ ಮಾಡ್ತಿದ್ದೆ, ಹುಡುಗನ ಕೂತ್ಕೊಂಡು ಕೆಳಗೆಯಿಂದ ವಾಚ್ ಮಾಡ್ತಾನೆ. ಇನ್ನೊಂದು ಅಕ್ಕಿ ಎಲ್ಲ ಐತೆ, ಕಾಣಿಸ್ತಾ ಇಲ್ಲ. ಈಗ ಅಕ್ಕಿಗಳು ಸ್ವಲ್ಪ ಡೌನ್ ಆಗಲಿ. ಇವಾಗ ಒಂದು 15 ನಿಮಿಷ 20 ನಿಮಿಷ ಮೇಲೆ ಆಯಿತು. ಒಂದು ಹಾಫ್ ಆನ್ ಅವರ್ ಕ್ರಾಸ್ ಮಾಡಿದ್ರೆ ವಿಡಿಯೋ ಆನ್ ಮಾಡ್ತೀನಿ, ಓಕೆನಾ? ಹಾಗೆ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಗೈತೆ ದೌಡಿಲಿ, ಅದನ್ನು ಕೂಡ ತೋರಿಸ್ಕೊಡ್ತೀನಿ, ವೆಯ್ಟ್ ಮಾಡಿ. ಆಮೇಲೆ ಕ್ರಾಸ್ ಆಯಿತು, ಅಕ್ಕಿ ಡೌನ್ ಆಯಿತು ಕೂಡ. ಇನ್ನೊಂದು ಅಕ್ಕಿ ಕಾಣಿಸ್ತಾ ಇಲ್ಲ ಗುರು. ಯಾವುದು ಒಳ್ಳೆ ಆ ಕಡೆ ಈ ಕಡೆ ಸುತ್ತೈತೆ, ವಾಪಸ್ ರೀಚ್ ಆಗ್ತೈತಲ್ಲಪ್ಪ. ಅಕ್ಕಿ ಹಾಕೊಂಡು ಇಳಿಸ್ಕೊಳ್ಳೋಣ ಅಂದ್ಬಿಟ್ಟು. ಯಾಕಂತಂದರೆ ಅಕ್ಕಿ ಇಲ್ಲಿ ಬಂತಲ್ಲ, ಇನ್ನೊಂದು ನೋಡಿ 2 ಜೊತೆಗೆ. ಅಕ್ಕಿ ಆರ್ತೈತೆ ಅಂತ ನಾವು ಪ್ರೆಷರ್ ಕೊಟ್ಟರೆ ಜಾಸ್ತಿ ಅಕ್ಕಿ ಇದಾಗುತ್ತೆ, ಮನೆ ಬಿಟ್ಬಿಡುತ್ತೆ. ಅಂದರೆ ಮನೆ ಬಿಟ್ಟು ಆ ಕಡೆ ಈ ಕಡೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ. ಇವಾಗ ಆರಿಸ್ತಾ ಇದ್ದೀನಿ, ಮೇಲೆ ನಿಂತ್ಕೊಂಡು ಆರ್ತೈತೆ ಅಕ್ಕಿ. ಹಂಗನ್ಬಿಟ್ಟು ನಾನು ಇನ್ನೂ ಆರು ಅಂತ ಇದ್ದರೆ ಅದಕ್ಕೆ ಎಷ್ಟು ದಮ್ ಐತೋ ಅಷ್ಟು ಆರುತ್ತೆ. ಈಗ ಎಷ್ಟು ದಮ್ ಕೂತ್ಕೊಂಡೈತೋ ಅಷ್ಟು ಆರುತ್ತೆ. ಇವಾಗ ಒಂದು 20 ನಿಮಿಷ ದಮ್ ಕೂತೈತೆ, 20 ನಿಮಿಷ ಅದ್ರ ಕೈಲಿ ಆದಷ್ಟು ಆಡುತ್ತೆ. ಅದ್ರ ಮೇಲೆ ಎಷ್ಟಾಗುತ್ತೆ ಅದಕ್ಕೆ ಆಡುತ್ತೆ, ಆಮೇಲೆ ಆಗಲ್ಲ ಅದ್ರ ಕೈಲಿ. ಇವಾಗ ಒಬ್ಬರು ಮನುಷ್ಯನಿಗೂ ಅಷ್ಟೇ, ಅವ್ನು ಎಷ್ಟು ದೂರ ಕೆಪಾಬಿಲಿಟಿ ಇರುತ್ತೋ, ಅವ್ನಿಗೆ ಎಷ್ಟು ಕೆಪಾಸಿಟಿ ಇರುತ್ತೋ ಅಷ್ಟೇ ಓಡೋಕ್ಕಾಗೋದು, ಅಷ್ಟೇ ತಿನ್ನೋಕ್ಕಾಗೋದು, ಅಷ್ಟೇ ಕೆಲಸ ಮಾಡೋಕ್ಕಾಗೋದು. ಅದೇ ರೀತಿ ಪಾರಿವಾಳಗಳಿಗೂ ಅಷ್ಟೇ ಅದಕ್ಕೆ ಆದಂಥ ಒಂದು ಕೆಪಾಸಿಟಿ ಅಂತ ಇರುತ್ತಲ್ವ. ಸೊ ಆ ಕೆಪಾಸಿಟಿ ಮೀರಿ ಆಡಿದ್ರೆ ಏನಾಗುತ್ತೆ, ಏನಾನ ಡಿಫಾಲ್ಟ್ ಆಗುತ್ತೆ ಅಲ್ವಾ. ಸೊ ಅದೇ ರೀತಿ ಇವಾಗ ಪಾರಿವಾಳಗಳಿಗೂ ಅಷ್ಟೇ, ಅದಕ್ಕೆ ಎಷ್ಟು ಕೆಪಾಸಿಟಿ ಐತೆ ಅಷ್ಟು ಆರಕ್ಕೆ ಬಿಡಬೇಕು. ಅದನ್ನ ಬಿಟ್ಬಿಟ್ಟು ಇಲ್ಲ ಇನ್ನೂ ಆರು ಅಂತಂದರೆ ನಾವೇ ತಪ್ಪು ಕೆಲಸಗಳು ಮಾಡ್ಕೊಂಡಂಗೆ. ಸೊ ಅದರಿಂದ ಅಕ್ಕಿ ಇವಾಗ ಸ್ವಲ್ಪ ಡೌನ್ ಆಯಿತು ನೋಡಿ. ಮೇಲೆ ರೈಸ್ ಆಗಿತ್ತು, ವಾಪಸ್ ಡೌನ್ ಆಯ್ತು ಇವಾಗ ಅಕ್ಕಿ. ಗಾಳಿ ತುಂಬ ಚೆನ್ನಾಗಿ ಸಾಥ್ ಕೊಡ್ತೈತೆ ಅಂದ್ಕೊಳ್ರಿ. ಇವತ್ತು ಅಕ್ಕಿ ಇಳಿಯೋಕ್ಕೆ ಬಂದರೆ ಗಾಳಿ ಐತಲ್ವ, ವಾಪಸ್ಸು ಟೆಂಪರ್ಗೆ ಮೇಲೆ ಆಗಿಬಿಡುತ್ತೆ ನೋಡಿ. ಗಾಳಿ ಗ್ಲೈಡ್ ಮಾಡ್ತೈತೆ ಅಕ್ಕಿ, ಅದು ಇಳಿಯೋಕ್ಕೆ ನೋಡ್ತಾ ಇರೋದು ಇವಾಗ. ಸೊ ಅದರಿಂದ ಛತ್ರಿಗೆ ಅಕ್ಕಿ ಹಾಕ್ಬಿಟ್ಟು ಕುಣಿಸ್ಕೊಳ್ತಾ ಇದ್ದೀನಿ. ಕೆಳಗಡೆನೇ ಕುಣಿಸ್ಕೊಳ್ಳೋ ಪ್ರಯತ್ನ, ಕೆಳಗಡೆನೇ ಕುಣಿಸ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಅಕ್ಕಿ ಛತ್ರಿ ಮೇಲೆ ಬಿಟ್ಟಿದ್ದೀನಿ. ಛತ್ರಿ ಮೇಲೆ ಬಿಡೋಕೆ ಅಕ್ಕಿಗಳು ಕಮ್ಮಿ ಇದ್ದಾವೆ. ಇನ್ನೊಂದು ಅಕ್ಕಿ ಯಾವುದನ್ನ ಒಂದು ಹಾಕಬೇಕು, ನೋಡೋಣ ರೀ ಹೆಂಗೆ ಕೂತ್ಕೊಳ್ಳುತ್ತೆ. ಅಯ್ಯೋ ಛತ್ರಿ ಮೇಲೆ ಇಳಿಯೋ. ಅಯ್ಯೋ ಪಾಪ, ಇನ್ನೊಂದು ಸ್ವಲ್ಪ ನೋಡಿ ಆ ಇಟ್ಟಿಗಿದ್ರೆ ಛತ್ರಿ ಆರಾಮಾಗಿ ಇಳಿತೈತು. ಇಲ್ಲ ಇನ್ನೊಂದೆರಡು ಅಕ್ಕಿ ಹಾಕಿದ್ದಿದ್ರೆ ಇವಾಗ ಆರಾಮಾಗಿ ಇಳಿತಾ ಇತ್ತು. ಛತ್ರಿ ಎಲ್ಲ ಐತೆ, ಅಲ್ಲಿಂದ ಅಲ್ಲಿಗೆ ಸೀದಾ ಛತ್ರಿಗೆ ಹೋಗ್ಬಿಡುತ್ತೆ. ಅಲ್ಲಿಂದ ಇಲ್ಲಿಗೆ ಇಷ್ಟೇ ಡಿಫ್ರೆನ್ಸು. ಆ ಥರ ಲೆಕ್ಕ ಹಾಕಿದ್ರೆ 15 ಅಡಿ ಒಳಗಡೆ ಬಿಡ್ರಿ, ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೂ ಅದು ಟೂರ್ನಮೆಂಟಿಗೆ ಬಿಡೋ ಅಕ್ಕಿ ಏನೆಲ್ಲ ಬಿಡ್ರಿ.
ಅಕ್ಕಿಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇರೋದು ಅಕ್ಕಿ ಆಡಲಿ ಅಂದ್ಬಿಟ್ಟು. ಇನ್ನೊಂದು ಅಕ್ಕಿ ಅಂತೂ ನಮ್ಮ ಕಣ್ಣಿಂದ ಮಿಸ್ ಆಗೈತೆ. ಅದು ಯಾವಾಗಲೂ ಹಿಂಗೆ ಮಾಡೋದು, ಹೈಟ್ಗೆ ಹೋಗ್ಬಿಡುತ್ತೆ. ಮತ್ತು ಆ ಕಡೆ ಸುಯ್ ಅಂತ ಪಲ್ಲ ನೋಡಿದ್ರಲ್ಲ, ಆವಾಗಲೇ ತೋರಿಸಿದ್ನಲ್ಲ ಪಲ್ಲ, ಅಷ್ಟು ದೂರ ಹೋದರೆ ಕಾಣಿಸಲ್ಲ ಅಕ್ಕಿ. ಒಂದಕ್ಕಿ ಎರಡಕ್ಕಿ ಮೇಲೆ ವಾಚ್ ಮಾಡಬೇಕು. ಒಂದಕ್ಕಿ ಮೇಲೆ ನಿಗಾ ಇಟ್ಕೊಂಡಿದ್ದೆ ಜಾಸ್ತಿ. ಅದರ ದಿನ ಪಟ್ಟ ಅಲ್ವಾ, ಅದ್ರ ಮೇಲೆ ಜಾಸ್ತಿ ನಿಗಾ ಇದ್ದಿಲ್ಲ, ಎಷ್ಟನ್ನು ಆಡ್ಕೊಂಡೆ ಅಂತ ಸುಮ್ಮನೆ ಐತೆ. ಇದು ಅಷ್ಟೇ, ಇದು ಅವಾಗಿಂದ ಆಡ್ತಾಯಿತ್ತಲ್ಲ ಅಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಅಕ್ಕಿಗೆ. ಆಡಿ ಹಿಡಿತಕ್ಕಿ ಇವಾಗ ಹಾಕಿ ಸಿಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೋಟಿಸ್ ಮಾಡಿದ್ರೆ ಹಾಕ್ತೀನಿ. ಬನ್ನಿ ಒಂದು ದಾವಡಿಗೆ ಹೋಗೋಣ. ದಾವಡಿಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಅದನ್ನ ತೋರಿಸ್ಕೊಡ್ತೀನಿ ನಾನು ನಿಮಗೆ. ದಾವಡಿ ಒಳಗಡೆ ಬಂದಿದ್ದೀನಿ. ಶಿಷ್ಯನು ಸೀದಾ ಗುಡಿಯಿಂದ ಬಂದ್ಬಿಟ್ಟು ಅಂದ್ಕೊಳ್ಳಿ ದೌಡಿಗೆ. ಫುಲ್ ಅಣ್ಣ ಅಭ್ಯಾಸ ಆಗಿರೋದು ಅಂದ್ಕೊಳ್ಳಿ. ಆಡಿ ಸೀದಾ ದೌಡಿ ಒಳಗಡೆ ಬಂದ್ಬಿಡ್ತಾನೆ. ಅಕ್ಕಿಗೆ ಸ್ವಲ್ಪ ಆರಿ ಇಳಿದ್ಮೇಲೆ ಅಕ್ಕಿ ಕಂಡೀಷನ್ ಚೆಕ್ ಮಾಡಿ. ಅಕ್ಕಿಗೆ ಸ್ವಲ್ಪ ಕೆಲಸ ಇರುತ್ತಲ್ವ, ಸೊ ಅದನ್ನ ಮುಗಿಸ್ಕೊಳ್ಳೋಣ ಬನ್ನಿ. ಕಫ ಇದ್ದರೆ ಕಫ ಎಲ್ಲ ತೆಗೆದ್ಬಿಡೋಣ. ಕಫ ಎಲ್ಲ ಏನಕ್ಕೆ ತೆಗಿಬೇಕಂದ್ರೆ ಅಕ್ಕಿ ಆಡಿ ಇಳಿದಾಗ ಅಕ್ಕಿ ಗಟ್ಟಲ್ಲಿ ಕಫ ಅನ್ನೋದು ಕ್ರಿಯೇಟ್ ಆಗುತ್ತೆ ಆ ಹೀಟಿಗೆ. ಸೊ ಅದನ್ನ ತೆಗೆದ್ರೆ ಅಕ್ಕಿ ಒಳ್ಳೆಯದು, ಓಕೆನಾ. ನೀರು ಕೊಡಬೇಡಿ, ಹಂಗೆ ಕಫ ತೆಗೀರಿ ಫಸ್ಟು, ಓಕೆನಾ. ವೇಟ್ ಮಾಡಿ, ಅಕ್ಕಿ ಕಫ ತೆಗೆದ್ಬಿಟ್ಟು ಸಿಗ್ತೀನಿ. ಓಕೆ, ನಿಮಗೂ ತೋರಿಸ್ಕೊಡೋಣ ಅಕ್ಕಿ ಗಂಟಲಲ್ಲಿ ಕಫ ಇದ್ದರೆ ಹೆಂಗಿರುತ್ತೆ ಅಂತ. ಹೆಂಗರು ಡಸ್ಟು. ಸೊ ಈ ಥರ ಬೌಲಲ್ಲಿ ನೀರಿದ್ದರೆ ಫಸ್ಟು ಪುಕ್ಕನ್ನು ಕ್ಲೀನ್ ಮಾಡಿಕೊಂಡು ಅಕ್ಕಿ ಹಿಂಗೆ ಹಿಡ್ಕೊಂಡು ನೋಡಿ, ಅಕ್ಕಿ ಹಿಡ್ಕೊಂಡು ಬಾಯಿ ಓಪನ್ ಮಾಡಿಬಿಟ್ಟು ಬಾಯೊಳಗಡೆ ಹಿಂಗೆ ಜಂಟಲಾಗಿ ಹುಷಾರಾಗಿ ಹಿಂಗೆ ನಿಧಾನಕ್ಕೆ ರೋಲ್ ಮಾಡಬೇಕು. ಕ್ಲೀನಾಗಿ ರೋಲ್ ಮಾಡಬೇಕು ಒಳಗಡೆ ಹಾಕ್ಬಿಟ್ಟು, ಓಕೆನಾ. ಒಳಗಡೆ ಹಾಕ್ಬಿಟ್ಟು ಕ್ಲೀನಾಗಿ ರೋಲ್ ಮಾಡಿದ್ರೆ ಈ ಥರ ವಾಪಸ್ ಆ ಪುಕ್ಕನ್ನು ನಿಮ್ಗೆ ಡ್ರ್ಯಾಗ್ ಮಾಡಿದ್ರೆ ಹಿಂಗೆ ಕಫ ಸಿಕ್ಕುತ್ತೆ ಹಿಂಗೆ, ಓಕೆನಾ. ವಾಪಸ್ ಇನ್ನೊಂದು ರೌಂಡ್ ಕ್ಲೀನ್ ಮಾಡಿಕೊಂಡು ಒಂದು 2 ಸಲ ತೆಗೀರಿ ಸಾಕು, ಓಕೆನಾ. ಪುಕ್ಕ ಚೇಂಜ್ ಮಾಡಿಬಿಡ್ರಿ, ಇಲ್ಲಾಂದರೆ ಪುಕ್ಕನೇ ಚೇಂಜ್ ಮಾಡಿಬಿಡ್ರಿ. ಇವಾಗ ನೋಡಿ ಜಂಟಲ್ಲ ಹಿಂಗೆ ಹಾಕ್ಕೊಂಡು ಬಾಯಿಗಡೆ ಹಿಂಗೆ. ಚಿಕ್ಕ ಮಕ್ಕಳೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಪ್ಪ, ನಾನು ಇವಾಗಲೇ ಹೇಳ್ತಾ ಇದ್ದೀನಿ. ದೊಡ್ಡವ್ರು ಯಾರನ್ನ ಇದ್ದರೆ ಅವ್ರ ಜೊತೆ ಮಾಡಿರಿ, ಸುಮ್ಮನೆ ಅಕ್ಕಿಗೆ ಹಾರ್ಮು. ನೋಡಿ ಕ್ಲೀನಾಗಿ ನಿಧಾನಕ್ಕೆ ಈ ಥರ 1-2 ರೌಂಡ್ ತಿರುಗಿಸಿ ಹಿಂಗೆ ಎತ್ತಿದ್ರೆ ಅಕ್ಕಿ ಬಾಯಲ್ಲಿ ಕಫ ಇದ್ದರೆ ಎಲ್ಲ ಆಚೆ ಬರುತ್ತೆ. ಕಫ ಇರೋದ್ರಿಂದ ಅಕ್ಕಿಗೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ಬೋದು, ಅಥವಾ ಆರಬೇಕಾದ್ರೆ ಜಾಸ್ತಿ ಉಸಿರಾಡುತ್ತೆ ಅಕ್ಕಿ. ಆ ಪ್ರಾಬ್ಲಮ್ಸ್ ಎಲ್ಲ ಆಗಬಾರ್ದು ಅಂದ್ಬಿಟ್ಟು ಈ ಥರ ಕಫ ತೆಗೆದು, ಓಕೆನಾ. ನೋಡಿ ಇದೇ ಅಕ್ಕಿ 5 ನಿಮಿಷ ಆಡ್ತಾ ಇದ್ದಿದ್ದು. ಕೆಳಗಡೆ ಮೇಲ್ಗಡೆ ಆಕಾಶಕ್ಕೆ ಮೇಲ್ಗಡೆ ಹೋಗ್ದಿರೋನೇ ಆಡ್ತಾ ಇದ್ದಿದ್ದು. ಇದೇ ಅಕ್ಕಿ ಇವಾಗ ಆಡೋಕ್ಕೆ ನಿಂತ್ಕೊಂಡೈತೆ. ಆಡುತ್ತೆ ಗೈಸ್ ಅಕ್ಕಿ. ಇವತ್ತಲ್ಲ ನಾಳೆ ಒಂದಲ್ಲ ಒಂದು ದಿವಸ ಆಡಲೇಬೇಕು ಗೈಸ್. ಅಕ್ಕಿ ಮೋಸ ಮಾಡಲ್ಲ. ನಂಬಿರೋ ಅಕ್ಕಿ, ಕಷ್ಟ ಬಿದ್ದು ಡ್ಯೂಟಿ ಮಾಡಿರೋ ಅಕ್ಕಿ ಯಾವತ್ತೂ ಮೋಸ ಮಾಡಲ್ಲ ನಿಮಗೆ. ಅದನ್ನ ತಲೆಯಲ್ಲಿ ಬಿಟ್ಬಿಡ್ರಿ. ಅಕ್ಕಿ ಮೋಸ ಮಾಡುತ್ತೆ ನಮಗೆ. ಆಡಿರೋದು ಅಕ್ಕಿಗಳು ಮೋಸ ಮಾಡಲ್ಲ. ಕಷ್ಟ ಬಿದ್ದು ಡ್ಯೂಟಿ ಮಾಡಿರ್ತೀರ, ಕಷ್ಟ ಬಿದ್ದು ಕೆಲಸ ಮಾಡಿದ್ರೆ ಹೆಂಗೆ ಅದ್ರ ಫಲ ನಿಮ್ಗೆ ಹೆಂಗೆ ಸಿಗುತ್ತೋ ಅದೇ ರೀತಿಯೇ ಕಷ್ಟ ಬಿದ್ದು ಡ್ಯೂಟಿ ಮಾಡಿದ್ರೆ ಅಕ್ಕಿ ಆಡೇ ಆಡುತ್ತೆ. 1 ನಿಮಿಷ ನಾನು ತೋರಿಸ್ತೀನಿ. ಗ್ಯಾಪಲ್ಲಿ ಇನ್ನೊಂದಕ್ಕೆ ಒಳಗಡೆ ಕೂತ್ಕೊಂಡು ಅದೇ ಅದ್ರ ಜೊತೆ ಪಟ್ಟನೇ ಇವಾಗ ಆಡ್ತಾ ಇರೋದು ಇನ್ನೊಂದು. ಇನ್ನೊಂದು ವಾರದಲ್ಲಿ ಅದನ್ನೂ ಕೂಡ ಬಿಡ್ತೀನಿ. 1 ನಿಮಿಷ ನಿಮ್ಗೆ ಏನೋ ತೋರಿಸ್ಬೇಕು. ಓಕೆ, ಈ ಪಟ್ಟ ಏನು ನೋಡ್ತಾ ಇದ್ದೀರಾ, ಕಾಣಿಸ್ತಾ ಇಲ್ವಾ? ಸಾರಿ, ಈ ಪಟ್ಟ ಏನು ನೋಡ್ತಾ ಇದ್ದೀರಲ್ವಾ, ನಿಮಗೆ ಗೊತ್ತಿರುತ್ತೆ 2 ಪಟ್ಟ ಆಗಿತ್ತು, ಇಷ್ಟು ದಪ್ಪ ಆಗಿತ್ತು, ಚೆನ್ನಾಗಿ ಒಳ್ಳೆ ಸೈಜಲ್ಲಿ ಬಂದಿತ್ತು ಅಂತ ಹೇಳಿದ್ದೆ ನಾನು ನಿಮಗೆ. ಸೊ ಆ ಪಟ್ಟ ಇವಾಗ ಇಲ್ಲ. ಏನಾಯಿತು ಏನು ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ, ವೆಯ್ಟ್ ಮಾಡಿ. ಏನು ಅಂತಂದರೆ ಅಯ್ಯಯ್ಯ ಈ ಕಾಲು ಬರೋದ್ರೆ ನಿನ್ನೆ ಏನಾಗಿದೆ, ಗೂಡ್ ಕ್ಲೋಸ್ ಮಾಡಿದ್ದೀನಿ ನಾನು, ಬಟ್ ಅಲ್ಲಿ ಲಾಕ್ ಹಾಕಿಲ್ಲ, ಹಂಗೆ ಹೋಗ್ಬಿಟ್ಟಿದ್ದೀನಿ. ಅವಾಗ ಏನಾಗೈತೆ, ಇಲಿ ತಿನ್ಬಿಡೈತೆ ಪಾರಿವಾಳನ. ಲಿಟ್ರಲಿ ಹೆವಿ ಬೇಜಾರಾಯಿತು. ಪಾಪ ಚಿಕ್ಕ ವಯಸ್ಸಿನ ನೋಡ್ಕೊಂಡಿದ್ರಿ. ಇನ್ನೊಂದು ಆಕಾಶಕ್ಕೆ ಬಿಡಬೇಕು, ಚೆನ್ನಾಗಿ ಆರಿಸ್ಬೇಕು ಅಂತ ಇದ್ದೆ. ಪಟ್ಟ ತುಂಬ ಚೆನ್ನಾಗಿ ಬಂದೈತೆ ಅಂತ ಹೇಳಿದ್ದೆ. ಸಾಯೋ ಸ್ಟೇಜಲ್ಲಿ ಇತ್ತು ಅಕ್ಕಿ. ಸಾಯೋ ಸ್ಟೇಜಲ್ಲಿ ಇದ್ದಿದ್ದು ಅಕ್ಕಿನ ರೆಡಿ ಮಾಡಿಬಿಟ್ಟು ಎತ್ಕೊಂಡು ಹೋದೆ. ಅಂದರೆ ರೆಡಿ ಮಾಡಿಬಿಟ್ಟು ಚೆನ್ನಾಗಿ ಮಾಡಿದ್ರಿ, ಬಟ್ ಅಕ್ಕಿ ಉಳ್ದಿಲ್ಲ ನಮಗೆ. ಸೊ ಆ ಟೈಮಲ್ಲಿ ಅಂದರೆ ಜಾಸ್ತಿ ಹೊತ್ತೇನಿಲ್ಲ ಗೈಸ್, ನಾನು ಇದ್ದೆ ಇಲ್ಲೇ 1 ಅವರೆಲ್ಲ ಇಲ್ಲೇ ಇದ್ದೆ. ಒಂದು ಸ್ವಲ್ಪ ಹಿಂಗೆ ಹೋಗ್ಬಿಟ್ಟು ಅಲ್ಲಿ ಅಕ್ಕಿ ದಸ್ತ ಮಾಡಿಬಿಟ್ಟು ಒಂದು ಸ್ವಲ್ಪ ಮೇವಿಗೆ ಎತ್ಕೊಂಬರೋಣ ಅಂದ್ಬಿಟ್ಟು ಹೋಗಿದ್ದೆ. ಹೋಗಿ ಬರೋ ಗ್ಯಾಪಲ್ಲಿ ತಿನ್ಬಿಡೈತೆ. ಇವಾಗ ಇಲ್ಲಿ ತಪ್ಪಲ್ಲ, ನನ್ನ ತಪ್ಪಲ್ಲ, ತಪ್ಪು ನಂದೆ. ಯಾಕಂತಂದರೆ ರೆಸ್ಪಾನ್ಸಿಬಿಲಿಟಿ ನಮಗಿರಬೇಕಿತ್ತು. ಅಕ್ಕಿನ ಕರೆಕ್ಟಾಗಿ ನೋಡ್ಕೊಳ್ಳೋ ರೆಸ್ಪಾನ್ಸಿಬಿಲಿಟಿ ನಮಗಿರಬೇಕಿತ್ತು. ಇವಾಗ ಅದಕ್ಕೋಸ್ಕರ ಇಲ್ಲಿನ ಬೈಯೋಕ್ಕಾಗಲ್ಲ ನಾನು, ಬಂದು ತಿನ್ಬಿಟ್ಟು ಹೊಂಟೋಯ್ತು ಅಂತ. ಬೇಜಾರಾಗುತ್ತೆ, ಬಟ್ ರೆಸ್ಪಾನ್ಸಿಬಿಲಿಟಿ ತೊಗೊಬೇಕು. ಇಲ್ಲಿ ನಮ್ಮ ಪಾರಿವಾಳಂಗೆ ತಿಂದೋಯ್ತು.
ಇಲ್ಲಿಂದ ಸಾಯಿಸ್ಬೇಕಷ್ಟೇ, ಬೇರೆ ಏನಿಲ್ಲ. ಇವಾಗ ಒಂದು ಅಕ್ಕಿ ಹೋಗೈತೆ, ಅದೇ ಥರ ಇನ್ನೊಂದು 2-3 ಇನ್ನೂ ಅಕ್ಕಿಗಳು ಹೋಗಬಾರ್ದು. ಆ ಥರ ಹೋಗಬಾರ್ದು ಅಂತಂದರೆ ಇಲ್ಲಿಂದ ಸಾಯಿಸ್ಬೇಕು ನಾನು, ಇಲ್ಲ ಇಲ್ಲಿಂದ ಓಡಿಸ್ಬೇಕು ಇಲ್ಲಿಂದ. ಸೊ ಇಲ್ಲಿಂದ ಸಾಯಿಸೋದು ಇಷ್ಟ ಇಲ್ಲ ನನಗೆ, ಬಟ್ ಆದ್ರೂ ನಮ್ಮ ಪಾರಿವಾಳ ಮುಖ ನೋಡ್ಕೊಂಡು ನಾನು ಅದನ್ನ ಮಾಡಲೇಬೇಕು, ಮಾಡ್ತೀನಿ. ಪಾಷಾಣ ಹಾಕಿದ್ರೆ ಅಥವಾ ಪಾಯ್ಸನ್ ಇಕ್ಕಿದ್ರೆ ಸತ್ತೋಗುತ್ತೋ ಇಲ್ಲ ಗೊತ್ತಿಲ್ಲ, ನನಗಂತೂ ಗೊತ್ತಿಲ್ಲ. ಬಟ್ ನಾನು ಇಡ್ತಾಯಿದ್ದೀನಿ, ಮ್ಯಾಟ್ ಇಡ್ತೀನಿ, ಓಕೆನಾ. ಗ್ಲೂ ಮ್ಯಾಟ್ ಎಲ್ಲರಿಗೂ ಗೊತ್ತಿರುತ್ತೆ. ಆ ಗ್ಲೂ ಮ್ಯಾಟ್ ಇಟ್ಬಿಟ್ರೆ ಹೋಗುತ್ತೆ, ಆಲ್ಮೋಸ್ಟ್ ಯಾವುದು ಉಳಿಯಲ್ಲ. ಗ್ಲೂ ಮ್ಯಾಟ್ಗೆಲ್ಲ ಅಂಟ್ಕೊಂಡ್ಬಿಡುತ್ತೆ, ಯಾಕಂತಂದರೆ ಡೈಲಿ ಓಡಾಡುತ್ತೆ. ಇಲ್ಲಿ ಮಾರ್ಕ್ಸ್ಗಳು ಗೊತ್ತಾಗುತ್ತೆ, ಅದು ಗಲೀಜು ಮಾಡಿರೋದೆಲ್ಲ ಗೊತ್ತಾಗುತ್ತಲ್ವಾ, ಡೈಲಿ ಓಡಾಡ್ತೈತೆ. ಅದರಿಂದ ಇಕ್ಬಿಡ್ತೀನಿ, ಮ್ಯಾಟ್ ಇಕ್ಬಿಡ್ತೀನಿ. ಸೊ ಆರಾಮಾಗಿದ್ದಾಗಲಿ. ಮತ್ತು ಇನ್ನೊಂದು ನಿಮ್ಗೆ ತೋರಿಸ್ಕೊಡ್ಬೇಕು. ಇಲ್ಲಿ ಹೇಳ್ತಾ ಇದ್ದೆ ಗೈಸ್, ಗೂಡು ತೊಗೊಂಬರ್ಬೇಕು ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ ನೋಡಿ. ಇದನ್ನ ಜೊತೆ ಗೂಡು ಮಾಡ್ತೀನಿ, ಇದನ್ನ ಮೇ ಬಿ ಸಿಂಗಲ್ ಮಾಡ್ತೀನಿ, ಇಲ್ಲ ಇದನ್ನ 2 ಜೊತೆ ಮಾಡಬೇಕು. 2 ಜೊತೆ ಮಾಡೋಕ್ಕಿಂತ 1ರಲ್ಲಿ 3 ಸಿಂಗಲ್ ಮಾಡ್ಬೋದು ಆರಾಮಾಗಿ. 1 2 3 ಇದನ್ನ ಸಿಂಗಲ್ ಮಾಡಿಸ್ತೀನಿ, ಇದನ್ನ ಜೊತೆ ಮಾಡಿಸ್ಬಿಡ್ತೀನಿ. ಇವಾಗ ಸ್ವಲ್ಪ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಏನೂ ರೆಡಿ ಮಾಡ್ತಾಯಿಲ್ಲ ಅಷ್ಟೇ. ಇದನ್ನ ಜೊತೆ ಮಾಡಿದ್ರೆ ಇದರಲ್ಲಿ 1 2 3 ಜೊತೆ ಮಾಡ್ಬೋದು. ಇದರಲ್ಲಿ 3 ಜೊತೆ ಆಗುತ್ತೆ, ಇದರಲ್ಲೂ 3 ಜೊತೆ ಗೂಡೈತೆ, ಅದರಲ್ಲಿ 4 ಜೊತೆ ಗೂಡೈತೆ, ಬಿಟ್ರೇನೆಲ್ಲ ಸಿಂಗಲ್ಲು. ಸೊ ಅದರಿಂದ ಗೂಡನ್ನ ರೆಡಿ ಮಾಡಿಸ್ಬೇಕು. ಸ್ವಲ್ಪ ಬಜೆಟ್ ಇಲ್ಲ, ಒಂದು ಈ ಮಂತ್ ಅಷ್ಟೇ. ಈ ಮಂತ್ ಆದಮೇಲೆ ಸ್ವಲ್ಪ ಓಕೆ ಆಗುತ್ತೆ, ಎಲ್ಲ ಕ್ಲೀನಾಗಿ ರೆಡಿ ಮಾಡಿಸ್ತೀನಿ. ಏನಿಲ್ಲ ಗೈಸ್, ಮೇನ್ ಸಪೋರ್ಟ್ ಕೊಡ್ರಿ, ಹಿಂಗೆ ಮಾಡ್ಕೊಂಡು ಹೋಗೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ಎಲ್ಲ ಚೆನ್ನಾಗಿ ಓಡ್ತಾಯಿದ್ರೆ, ವೀಡಿಯೋಸ್ ಎಲ್ಲ ಮಸ್ತಾಗಿ ಓಡ್ತೈತೆ, ವ್ಯೂಸ್ ಎಲ್ಲ ಚೆನ್ನಾಗಿ ಬರ್ತೈತೆ ಅಂದರೆ ನನಗೇನು ಇದಿಲ್ಲ ಗೈಸ್, ಮಾಡಬಾರ್ದು ಅಂದ್ಬಿಟ್ಟು. ಬಟ್ ಕಮ್ಮಿ ಓಡ್ತಾಯಿದೆ ಸ್ವಲ್ಪ ವ್ಯೂಸು, ಸ್ವಲ್ಪ ದಿವಸದಿಂದ. ಅದರಿಂದ ಮಾಡಬೇಕು. ಬೇರೆ ಯಾವುದ್ಯಾವುದೋ ಕಂಟೆಂಟ್ಗಳೆಲ್ಲ ನೋಡ್ಬಿಟ್ಟಿದ್ದೀನಿ ನಾನು. ಏನು ಸಪೋರ್ಟು, ಇಷ್ಟು ದಿವಸದಲ್ಲಿ ಸಬ್ಸ್ಕ್ರೈಬರ್ಸ್ ಮಾಡಿರಿ ಅಂದರೆ ಮಾಡಿಬಿಡ್ತಾರೆ. ಅದೇ ಯಾಕೆ ಪಿಜನ್ ಕಮ್ಯುನಿಟಿಗಿಲ್ಲ, ಯಾಕೆ ನಮ್ಮವ್ರಿಗೆ ನಾವು ಬೆಳೆಯೋದು ಇಷ್ಟ ಇಲ್ವಾ, ಏನು ಕಥೆನೋ ಗೊತ್ತಿಲ್ಲ. ಸಪೋರ್ಟ್ ಸ್ವಲ್ಪ ಕಮ್ಮಿ ಸಿಗ್ತೈತೆ. ಆದಷ್ಟು ಬೇಗ ನೀವು ಸಪೋರ್ಟ್ ಜಾಸ್ತಿ ಮಾಡಿದ್ರೆ ನಾನು ಕೆಲಸ ಜಾಸ್ತಿ ಮಾಡ್ತೀನಿ. ಸಪೋರ್ಟ್ ಇಲ್ದಿರ ನಾನು ಕೆಲಸ ಮಾಡಬೇಕು ಅಂತಂದರೆ ಕಷ್ಟ ಐತೆ ಗೈಸ್. ನಾನು ಈ ಏಜಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಾಗಿದ್ದಂಗೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಂದರೆ ಏನೋ ಒಂದು ಸಪೋರ್ಟ್ ಸಿಕ್ಕುತ್ತೆ, ಏನೋ ಒಂದು ಮಾಡಬೇಕು ಅಂದ್ಬಿಟ್ಟು. ಬಟ್ ಅದೇ ಸಿಗ್ತಾಯಿಲ್ಲ ಅಂದರೆ ಎಲ್ಲದನ್ನೂ ಕೈ ಬಿಟ್ಟು ಕುತ್ಕೊಬೇಕಾಗುತ್ತೆ ನಾನು ಕೂಡ. ಸೊ ಅದರಿಂದ ನೀವು ಹೆಂಗೆ ಸಪೋರ್ಟ್ ಕೊಡ್ತೀರೋ ನಾನು ಹಂಗೆ ವೀಡಿಯೋಸ್ ಮಾಡ್ಕೊಂಡು ಹೋಗ್ತೀನಿ. ಸೊ ಮಾರ್ಚಲ್ಲಿ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡಿದ್ದೀವಿ. ಮಾರ್ಚ್ ಏಪ್ರಿಲಲ್ಲಿ ಒಂದು ಒಳ್ಳೆ ಹೋಪ್ ಇಟ್ಕೊಂಡು ಶಾರ್ಟ್ ಮೂವಿ ಕೂಡ ರೆಡಿ ಮಾಡ್ತಾಯಿದ್ದೀವಿ. ಸೊ ನೋಡೋಣ, ಎಲ್ಲ ದೇವ್ರಿಗೆ ಬಿಟ್ಟಿದ್ದು. ನಾವು ಒಳ್ಳೆ ಥರದಲ್ಲಿದ್ದರೆ ಎಲ್ಲದು ಒಳ್ಳೆಯದೇ ಆಗುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಬೇಗ ಗೂಡನ್ನ ಎಲ್ಲ ರೆಡಿ ಮಾಡಿಸ್ತೀವಿ. ಸೊ ಪಟ ಸತ್ತೋಗಿದ್ದಂತೂ ನನಗಂತೂ ತುಂಬಾ ಬೇಜಾರಾಗ್ತೈತೆ ಇನ್ನೂ ಕೂಡ. ನನ್ನೊಂದು ಚಿಕ್ಕ ಮಿಸ್ಟೇಕಿಂದ ಒಂದು ಜೀವ ಹೊಂಟೋಯ್ತಲ್ಲ ಅನ್ನೋದು ಗಿಲ್ಟ್ ಫೀಲ್ ಇರ್ತೈತೆ. ಅದರಿಂದ ನೆಕ್ಸ್ಟ್ ಟೈಮ್ ಹತ್ರ ತಪ್ಪಾಗ್ಬಾರ್ದು ಅಂದರೆ ಇಲ್ಲಿನ ಸಾಯಿಸ್ಬೇಕಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಕನ್ನಡ ಬೆಳೆಸಿ ಕನ್ನಡಿಗರನ್ನು ಉಳಿಸಿ. ಟೇಕ್ ಕೇರ್ ಗೈಸ್, ಬಾಯ್.